ಅವರೇ ಹೇಳಿ, ನಿಮ್ಮ ಕ್ಯಾಲೆಂಡರ್ ಹೆಂಗೆ ನಡೀತಿದೆ ಈಗ? ನಮಸ್ತೆ. ಕ್ಯಾಲೆಂಡರ್ ಸಿನಿಮಾ ಟೆಕ್ನಿಕಲಿ 6th ಏಪ್ರಿಲ್ಗೆ ರಿಲೀಸ್ ಆಯಿತು, ಪೇಡ್ ಪ್ರೀಮಿಯರು. ಆಮೇಲೆ 10th ಏಪ್ರಿಲ್ಗೆ ಅಫಿಷಿಯಲಿ ಎಲ್ಲ ಕಡೆ ರಿಲೀಸ್ ಆಯಿತು. ಇವತ್ತೂ ಥಿಯೇಟ್ರಲ್ಲಿದೆ. ಅದೇ ಬಿಗ್ಗೆಸ್ಟ್ ಅಚೀವ್ಮೆಂಟ್. ರಿಲೀಸ್ ಮಾಡಿ ಇಷ್ಟು ದಿನ ನಮ್ಮ ಥಿಯೇಟ್ರಲ್ಲಿ ರನ್ ಆಗ್ತಾಯಿದೆ. ಒಳ್ಳೆ ಮೌತ್ ಟಾಕ್ ಬಂದಿದೆ, ಒಳ್ಳೆ ರೆಸ್ಪಾನ್ಸ್, ಒಳ್ಳೆ ರಿವ್ಯೂ ಬಂದಿದೆ. ಹಾಗಾಗಿ ಹಿಂದಿ ವರ್ಷನ್ ಆಫ್ ದಿ ನಮ್ಮ ಸೇಮ್ ಕನ್ನಡ ಕ್ಯಾಲೆಂಡರ್ ಸಿನಿಮಾನ ಇವತ್ತು ನಾಳೆ ರಿಲೀಸ್ ಆಗ್ತಾ ಇದೆ. ಸೊ ಅದು ಸುಮಾರು ಥಿಯೇಟರ್ಸಲ್ಲಿ ಬರ್ತಾ ಇದ್ದೀವಿ. ಅದಕ್ಕೆ ವಿ ಕೆ ಫಿಲ್ಮ್ಸ್ ಅವರು ಸಪೋರ್ಟ್ ಮಾಡ್ತಾ ಇದ್ದಾರೆ. ಅದೇ ವಿಜಯ್ ಕಿರಿಗುಂದು ಸರ್ದು ಡಿಸ್ಟ್ರಿಬ್ಯೂಷನಿಂದ. ಸೊ ಒಳ್ಳೆ ರೆಸ್ಪಾನ್ಸ್ ಇರೋದ್ರಿಂದ ಪ್ರತಿಯೊಬ್ಬರೂ ಈ ಸಿನಿಮಾ ನೋಡಲೇಬೇಕು. ಒಳ್ಳೆ ಮೆಸೇಜ್ ಇರೋದ್ರಿಂದ ನನಗೋಸ್ಕರ ಅಲ್ಲ ಅಂದರೂ ತಮಗೋಸ್ಕರ ಈ ಸಿನಿಮಾ ನೋಡಲೇಬೇಕು. ಯಾಕೆಂದರೆ ಕ್ಲೈಮ್ಯಾಕ್ಸ್ ಬಗ್ಗೆ ತುಂಬ ಒಳ್ಳೆ ರೆಸ್ಪಾನ್ಸ್ ಬಂದಿದೆ. ಆ್ಯಂಡ್ ನಮ್ಮ ಸೆನ್ಸರ್ ಪ್ರಕಾರ ಅದು ಸೋಷಿಯಲ್ ಕ್ಯಾಟಗರಿ ಅಂತ ಕೊಟ್ಟಿದ್ದಾರೆ. ಸೊ ಸೋಷಿಯಲ್ ಕ್ಯಾಟಗರಿ ಅಂದರೆ ನಿಮ್ಗೆ ಅರ್ಥ ಆಗುತ್ತೆ ಒಳ್ಳೆ ಮೆಸೇಜ್ ಇದೆ ಅಂತ. ಅದನ್ನು ನಾವು ಕಮರ್ಷಿಯಲ್ ಆಗಿ ತುಂಬ ಚೆನ್ನಾಗಿ ಮಾಡಿರೋದು ನೀವು ರಿವ್ಯೂಸಲ್ಲೇ ನೋಡ್ಬೋದು. ನೀವು ಆನ್ಲೈನ್ ಸರ್ಚ್ ಮಾಡಿದ್ರೆ ಗೊತ್ತಾಗುತ್ತೆ. ಪಬ್ಲಿಕ್ ರೆಸ್ಪಾನ್ಸ್ ರಿವ್ಯೂಸ್ ಎಲ್ಲ ನಾವು ಅಪ್ಲೋಡ್ ಮಾಡಿದ್ದೀವಿ. ಸೊ ಇದುವರೆಗೂ ಸಪೋರ್ಟ್ ಮಾಡ್ಕೊಂಡು ಬಂದ ಎಲ್ಲ ಆಡಿಯನ್ಸು ಮತ್ತು ಪ್ರೆಸ್ಸು, ಪ್ರತಿಯೊಬ್ಬರಿಗೂ, ಟೆಕ್ನಿಷಿಯನ್ಸ್ ಎಲ್ಲ ವರ್ಕ್ ಮಾಡಿದ ಎಲ್ಲ ತಂಡದವ್ರಿಗೂ ನನ್ನ ಥ್ಯಾಂಕ್ಸ್ ಹೇಳ್ತೀನಿ. ಮತ್ತು ಈ ಸಿನಿಮಾ ಇನ್ನೂ ನಡೀತಾ ಇದೆ. ಇನ್ನಷ್ಟು ಮುಂದೆ ಹೋಗಬೇಕು ಅಂತ ಕೇಳ್ಕೊತೀನಿ. ತಾವೆಲ್ಲ ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ. ಇದು ಸ್ಪೆಷಲ್ ಲೈನ್ ಅಪ್ ಸ್ಟೋರಿ. ಇದು ಎಲ್ಲೂ ಬಂದಿರಲಿಲ್ಲ ಸ್ಟೋರಿ. ನಿಮ್ಗೆ ಹೆಂಗೆ ಹೊಳಿತು ಈ ಸ್ಟೋರಿ? ಇದು ನಾನು ಆ್ಯಕ್ಚುಲಿ ಒಂದು ವುಮೆನ್ ಸೆಂಟ್ರಿಕ್ ವಿಷಯ ಆಗಿರೋದ್ರಿಂದ ನನ್ನ ಸುತ್ತಮುತ್ತ ಇರೋ ಸಿಸ್ಟರ್ಸು, ನನಗೆ 3 ಜನ ಸಿಸ್ಟರ್ಸು ಮತ್ತು ವೈಫು, ಡಾಟ್ರು, ನಮ್ಮ ತಾಯಿ ಎಲ್ಲರನ್ನೂ ನಾನು ಅಬ್ಸರ್ವ್ ಮಾಡಿದಾಗ ಒಂದು ಸಡನ್ನಾಗಿ ಒಂದು ಫ್ಲ್ಯಾಶ್ ಆಯಿತು ಥಾಟ್. ಇದಕ್ಕೆ ನನ್ನ ವೈಫ್ ಡಾಕ್ಟರ್ ಆಗಿದ್ದರಿಂದ ಅವರಿಂದ ಒಂದು ಸ್ವಲ್ಪ ಐಡಿಯಾಸ್, ಇನ್ಸೈಟ್ಸು ಸಿಗ್ತಾ ಇತ್ತು. ಆವಾಗ ನಂಗೆ ಫ್ಲ್ಯಾಶ್ ಆಯಿತು. ಅದನ್ನ ಯಾಕೆ ಇದನ್ನು ಕರೆಕ್ಟಾಗಿ ಚಾನಲೈಸ್ ಮಾಡಬಾರ್ದು ಅಂತ ಮಾಡಬಾರ್ದಲ್ಲ ಅಂತ ಅಂದ್ಕೊಂಡು ನಾನು ಯೋಚನೆ ಮಾಡಿದಾಗ ನನ್ನ ಡೈರೆಕ್ಟ್ ನವೀನ್ ಶಕ್ತಿಯವರು ಸಿಕ್ಕಿದ್ರು. ಅದು ಕರೆಕ್ಟಾಗಿ ಸ್ಕ್ರೀನ್ ಪ್ಲೇ ಮಾಡಿದ್ರು. ಸೊ ತುಂಬ ಚೆನ್ನಾಗಿ ವರ್ಕೌಟ್ ಆಯಿತು. ಹಾಗೆ ಇವಾಗ ಹಿಂದಿಲಿ ರಿಲೀಸ್ ಆಗ್ತಿದೆ ಅಂದ್ರಲ್ಲ, ಥ್ರೂ ಔಟ್ ವರ್ಲ್ಡ್ ವೈಡ್ ಆಗ್ತಿದೆಯಾ? ಬರೀ ನಮ್ಮ ಕರ್ನಾಟಕ ಸ್ಟೇಟಲ್ಲಿ ಮಾತ್ರನಾ ಹಿಂದಿ ರಿಲೀಸ್ ಆಗ್ತಿರೋದು? ಹಿಂದಿ ಕರ್ನಾಟಕ ಪ್ಲಸ್ ಇಂಡಿಯಾದಲ್ಲಿ ಬೇಸಿಕಲಿ ಸೆಲೆಕ್ಟೆಡ್ ಥಿಯೇಟರ್ಸಲ್ಲಿ ಮಾಡ್ತೀವಿ. ಅದರಲ್ಲಿ ರೆಸ್ಪಾನ್ಸು ತುಂಬ ಚೆನ್ನಾಗಿ ವರ್ಕ್ ಆದರೆ ಮತ್ತೆ ಆ್ಯಡ್ ಮಾಡ್ತಾ ಹೋಗ್ತೀವಿ ಸರ್. ಬಿಕಾಸ್ ಹಿಂದಿದು ನಮಗಿನ್ನೂ ಮಾರ್ಕೆಟ್ ಹೊಸದಾಗಿರೋದ್ರಿಂದ ನಿಧಾನಕ್ಕೆ ಸ್ಲೋ ಆಗಿ ಹೋಗ್ತಾ ಇದ್ದೀವಿ. ಬೇರೆ ವರ್ಲ್ಡೆಲ್ಲ ನಾವು ಇನ್ನೂ ಮಾಡೋಕ್ಕೆ ಹೋಗ್ತಾ ಇಲ್ಲ ಆ್ಯಕ್ಚುಲಿ. ಬಟ್ ಸ್ಲೋಲಿ ಅದನ್ನು ಒಂದಿಷ್ಟು ಜನ ಮಾತಾಡಿದ್ದೀನಿ. ಇದೊಂದು ವರ್ಕ್ ಆದರೆ ನೆಕ್ಸ್ಟ್ ಹಿಂದಿ ವರ್ಲ್ಡ್ ವೈಡ್ ಹೋಗ್ತೀವಿ. OTT ಏನಾದ್ರು ಬಂತ? OTT ನಡೀತಾ ಇದೆ ಸರ್. ಆ್ಯಕ್ಚುಲಿ ಪಾಸಿಟಿವ್ ಆಗಿ ನಡೀತಾ ಇದೆ. ನನಗೆ ಮುಂಚೆ 2 ಸಿನಿಮಾ ನಮ್ಮದು OTTಲಿ, ಕಲರ್ಸಲ್ಲಿ, ಜಿಯೋ ಹಾಟ್ಸ್ಟಾರ್ಲಿದೆ. 2 ಕಡೆ 2-3 ಕಡೆ ಅಪ್ರೋಚ್ ಮಾಡಿದ್ವಿ ಆ್ಯಕ್ಚುಲಿ. ಸೊ ನಡೀತಾ ಇದೆ, ಗೋಯಿಂಗ್ ಗುಡ್. ಅದೂ ವರ್ಕ್ ಆಗುತ್ತೆ. ಸೊ ಈ ಸಿನಿಮಾ ಥಿಯೇಟ್ರಲ್ಲಿ ಅಲ್ಲದೆ OTTಲಿ ತುಂಬ ವರ್ಕ್ ಆಗೋಂಥ ಸಿನಿಮಾ. ಯಾಕೆಂದರೆ ಈ ಜಾನರ್ ಹಾಗೆ ಇದೆ. ಸೋಷಿಯಲ್ ಡ್ರಾಮಾ ಜೊತೆಗೆ ಸಸ್ಪೆನ್ಸ್ ಥ್ರಿಲ್ಲರ್ ಇದೆ. ಎಲ್ಲ ಒಳ್ಳೊಳ್ಳೆ ಘಟಾನುಘಟಿಗಳು ಆರ್ಟಿಸ್ಟ್ ಇದ್ದಾರೆ. ಸೊ ನೋಡಿದಾಗೆ ಮಾಲಾಶ್ರೀ ಮೇಡಮ್, ಪ್ರಮೋದ್ ಶೆಟ್ರು, ಸುಚೇಂದ್ರ ಪ್ರಸಾದ್, ಚಂದ್ರಪ್ರಭಾ, ಗುರುನಂದನ್ ಎಲ್ಲರೂ ಇರೋದ್ರಿಂದ ಇದು OTTಗೆ ತುಂಬ ಒಳ್ಳೆಯ ಸಿನಿಮಾ. ಬಟ್ ಆ್ಯಸ್ ಆಫ್ ನಾವು ಥಿಯೇಟ್ರಲ್ಲಿ ಇರೋದ್ರಿಂದ ಐ ರೆಕಮೆಂಡ್ ಎಲ್ಲರೂ ಥಿಯೇಟ್ರಲ್ಲಿ ಬಂದು ಸಿನಿಮಾ. ಓಕೆ, ಆಲ್ ದಿ ಬೆಸ್ಟ್ ಫಾರ್ ಯುವರ್ ಫ್ಯೂಚರ್. ಸಿನಿಮಾ ಓಡಲಿ, 100 ದಿವಸಕ್ಕೆ ಹೋಗಲಿ. ಥ್ಯಾಂಕ್ ಯು ಸರ್.